ಸ್ನೇಹಿತರೆ, ಮೊದಲು ಈ ಒಂದು ಆಫೀಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ. ನೀವು ಟೈಟಲಲ್ಲಿ ನೋಡಿರುವ ಹಾಗೆ ಈ ಕುಟುಂಬ ಎನ್ನುವಂತಹ ಆಫೀಷಿಯಲ್ ವೆಬ್ಸೈಟಿಂದ ಯಾವ ರೀತಿ ನಿಮ್ಮ ಹೆಸರನ್ನು ಇದರಲ್ಲಿ ಸೇರ್ಪಡೆ ಮಾಡಬೇಕು ಹಾಗೂ ಇನ್ನೂ ಕೆಲವು ಜನರಿಗೆ SSP ಪೋರ್ಟಲಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಾಗ ಸಮಸ್ಯೆ ಉಂಟಾಗ್ತಾ ಇದೆ. ಅಲ್ಲಿ ಅವರ ಹೆಸರು ಮೇಲೆ ಕ್ಲಿಕ್ ಮಾಡಿ ಕುಟುಂಬ ID ಮೇಲೆ ಕ್ಲಿಕ್ ಮಾಡಿ ಹೋದಾಗ ನೇರವಾಗಿ ಈ ಒಂದು ವೆಬ್ಸೈಟಿಗೆ ಬರುತ್ತೆ. ಅಲ್ಲಿ ಕುಟುಂಬ ID ಶೋ ಆಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಕುಟುಂಬ ID ಶೋ ಆಗಲಿಲ್ಲ ಅಂದರೆ ನೀವು ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಡ್ತೇನೆ. ಹಾಗೂ ಸ್ನೇಹಿತರೆ, ಮೊದಲು ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ. ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೇನೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಸ್ಕ್ರಾಲ್ ಅಪ್ ಮಾಡಿಕೊಳ್ಳಿ. ಸ್ಕ್ರಾಲ್ ಅಪ್ ಮಾಡಿಕೊಂಡಾಗ ನೋಡಿ ಇಲ್ಲಿ ಕುಟುಂಬ ಯೋಜನೆ ಬಗ್ಗೆ ತಿಳಿಯಿರಿ ಅಂತ ಇರುತ್ತೆ. ಇದನ್ನು ಬಿಟ್ಟಾಕಿ ಇದು ಡೀಟೇಲ್ಸ್ ನೋಡಬಹುದು. ನೆಕ್ಸ್ಟ್ ಇಲ್ಲಿ ನಿಮ್ಮ ಕುಟುಂಬ IDಯನ್ನು ತಿಳಿದುಕೊಳ್ಳಿ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಈ ರೀತಿ ವಿಂಡೋ ಓಪನ್ ಆದಾಗ ಇಲ್ಲಿ ಇಲಾಖೆಯ ID ಅಂತ ಬರುತ್ತೆ. ಇಲಾಖೆಯ ID ಬಂದಾಗ ಇಲ್ಲಿ ಏನು ಮಾಡಬೇಕಂದ್ರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಕ್ಯಾಪ್ಚರ್ ಕೋಡ್ ಹಾಕಿ ID ನೋಡಬಹುದು. ಆಧಾರ್ ಕಾರ್ಡ್ ನಂಬರ್ ಅಂತ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವ್ಯಕ್ತಿಯ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಒಂದೊಂದಾಗಿ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಚೆಕ್ ಮಾಡ್ತಾ ಹೋದಾಗ ನಿಮ್ಮ ಕುಟುಂಬ ID ಶೋ ಆಗುತ್ತೆ. ಇನ್ ಕೇಸ್ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇರಲಿಲ್ಲ ಅಂದರೆ ನಿಮ್ಮ ಕುಟುಂಬ ID ಶೋ ಆಗಲ್ಲ. ಇಲ್ಲಿ ಎಜುಕೇಷನ್ ID ಹಾಕಿ ಕೂಡ ಚೆಕ್ ಮಾಡಬಹುದು, ಪೆನ್ಷನ್ ನಂಬರ್ ಹಾಕಿ ಚೆಕ್ ಮಾಡಬಹುದು, ಫಾರ್ಮರ್ ID ಹಾಕಿ ಚೆಕ್ ಮಾಡಬಹುದು, SSP ID ಕೂಡ ಹಾಕಿ ಚೆಕ್ ಮಾಡಬಹುದು ಈ ಒಂದು ಪ್ಲೇಸಲ್ಲಿ. ನೆಕ್ಸ್ಟ್ ಇಲ್ಲೂ ಕೂಡ ನಿಮ್ಮದು ಡೀಟೇಲ್ಸ್ ಏನು ಶೋ ಆಗಲಿಲ್ಲ ಅಂದರೆ ಮುಂದೆ ಏನು ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಕುಟುಂಬದ ನಿಮ್ಮ ವಿವರಗಳನ್ನು ವೀಕ್ಷಿಸಿ ನವೀಕರಿಸಿ ಅಂತ ಬರುತ್ತೆ. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿ ಮುಂದೆ ನೋಡಿ ಇಲ್ಲಿ ಡೀಟೇಲ್ಸ್ ಏನು ನಿಮಗೆ ಫಿಲ್ ಮಾಡೋಕ್ಕೆ ಮತ್ತೆ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಕೇಳುತ್ತೆ. ಸೊ ಇದನ್ನು ಬಿಟ್ಟಾಕಿ ಇಲ್ಲಿ ಫಸ್ಟ್ ಒನ್ ಇದೆ ಕುಟುಂಬ ದಾಖಲಾತಿ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಸದಸ್ಯನ ಹೆಸರು ಇದರಲ್ಲಿ ಇರಲಿಲ್ಲ, ಅವರ ಕುಟುಂಬ IDಯಲ್ಲಿ ಹೆಸರು ಕಾಣಲಿಲ್ಲ ಅಂದರೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಡೀಟೇಲ್ಸನ್ನೆಲ್ಲ ನೋಡಿ ಇಲ್ಲಿ ಮುಂದುವರಿಸಿ ಅಂತ ಕೊಟ್ಟಾಗ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ. KYC ಮಾಡಬೇಕಾಗತ್ತೆ. ಇಲ್ಲಿ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಇಲ್ಲಿ ಹಿಯರ್ ಬೈ ಅಂತ ಕ್ಲಿಕ್ ಮಾಡಿ ಇಲ್ಲಿ OTP ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ನೀವು ಕೊಟ್ಟಾಗ ಇಲ್ಲಿ ಕ್ರಿಯೇಟ್ OTP ಅಂತ ಕೊಟ್ಟಾಗ OTP ಬಂದಾಗ OTPನ ಹಾಕಿ ಕನ್ಫರ್ಮ್ ಮಾಡಿದಾಗ ನೆಕ್ಸ್ಟ್ ಮುಂದೆ ಪ್ರೊಸೀಜರ್ ಬರುತ್ತೆ. ಆ ಪ್ರೊಸೀಜರ್ ಕಂಪ್ಲೀಟ್ ಮಾಡಿದಾಗ ನಿಮ್ಮ ಹೆಸರು ಈ ಕುಟುಂಬ IDಯಲ್ಲಿ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ನೀವು SSPಯಲ್ಲೂ ಅರ್ಜಿ ಸಲ್ಲಿಸಬಹುದು.